ಎಲ್ಲರಿಗೂ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ತಲೆಬೈಲು ನರಸಿಂಹದೇವರ ಮಠದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ರವೀಶ ತಂತ್ರಿಗಳಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಲೆಬೈಲು ನರಸಿಂಹದೇವರ ಮಠದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಮುಂದಿನ ನಿಮ್ಮ ಕಾರ್ಯತಂತ್ರಗಳೇನು ಸರ್? ಅತ್ಯಂತ ಪೌರಾಣಿಕವಾಗಿರುವಂಥ ಹಿನ್ನೆಲೆಯುಳ್ಳ ಒಂದು ವೇಳೆ ನಮ್ಮ ಸಮಾಜಕ್ಕೆ ದೊಡ್ಡ ಮಾರ್ಗದರ್ಶಕರಾಗಿರುವವರು ಯಾರೆಂದರೆ ಒಂದು ಅದ್ವೈತ ಪರಂಪರೆಯಲ್ಲಿ ಇರುವಂಥ ಶಂಕರಾಚಾರ್ಯರು, ಮತ್ತೊಂದು ದ್ವೈತ ಪರಂಪರೆಯಲ್ಲಿರುವಂಥ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯ ಪರಂಪರೆಯಲ್ಲಿರುವಂಥ 8 ಮಠಗಳಲ್ಲಿ, ಅಷ್ಟಮಠಗಳಲ್ಲಿ ಒಂದು ಕಾಣಿಯೂರು ಮಠ. ಆ ಕಾಣಿಯೂರು ಮಠಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮಠ ತಲೆಬೈಲು ನರಸಿಂಹ ಮಠ ಎಂದರೆ, ನಮ್ಮ ಇಲ್ಲಿಯ ಚರಿತ್ರೆಯನ್ನು ಗಮನಿಸುವಂಥ ಸಂದರ್ಭದಲ್ಲಿ ಹಿಂದೆ ಸುಮಾರು 1000 ಮುಡಿ ಅಕ್ಕಿ ಬರುವಂಥ ಆ ಭೂಮಿ ಪ್ರದೇಶ ಎಲ್ಲವೂ ಕೂಡ ಈ ಮಠಕ್ಕೆ ಸಂಬಂಧವಾಗಿದ್ದದ್ದು ಅಂತೇಳಿ ಕಾಣ್ತದೆ. ಅದು ಮತ್ತು ರೆಕಾರ್ಡ್ಗಳು ನೋಡುವಾಗಲೂ ಕಾಣ್ತದೆ. ಆಗ ಆ ರೀತಿ ಇರುವಂಥ ಒಂದು ಮಠ, ಅದನ್ನು ಮತ್ತು ಜೀರ್ಣೋದ್ಧಾರ ಮಾಡಬೇಕಾದ್ದು ಈ ಗ್ರಾಮೀಣ ಪ್ರದೇಶದ ಅತ್ಯಂತ ಅವಶ್ಯಕವಾಗಿರುವಂಥ ವಿಚಾರ. ಒಂದು ಇಲ್ಲಿರುವಂಥ ಸಮಾಜಕ್ಕೆ ಒಳಿತ ಆಗಬೇಕು, ಮತ್ತೊಂದು ಮೊತ್ತದಲ್ಲಿ ನಮ್ಮ ಆಧ್ಯಾತ್ಮಿಕವಾಗಿರುವಂಥ ಕೇಂದ್ರಗಳು ಬೆಳಗಿದರೆ ಮಾತ್ರ ಹಿಂದೂ ಧರ್ಮಕ್ಕೆ ಯಾವತ್ತೂ ಕೂಡ ಬೇಕಾಗಿರುವಂಥ ಒಂದು ಸುಸ್ಥಿರತೆ ಇರ್ತದೆ. ಆ ನಿಟ್ಟಿನಲ್ಲಿ ಈ ಮಠಕ್ಕೆ ಸಂಬಂಧಪಟ್ಟಿರುವಂಥ ಹಲವಾರು ಮನೆಗಳಿವೆ. ಆ ಮನೆಗಳನ್ನು ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೇವೆ. ಅದೇ ರೀತಿ ಕಾಣಿಯೂರು ಮಠದ ಶಿಷ್ಯ ಪರಂಪರೆ ಒಂದು ದೊಡ್ಡ ಪರಂಪರೆ ಇದೆ, ಅವರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದೇವೆ. ತನ್ಮೂಲಕವಾಗಿ ಇಲ್ಲಿ ಸುಂದರವಾಗಿರುವಂಥ ಸಾಲಂಕೃತವಾಗಿರುವಂಥ ಒಂದು ಮಠವನ್ನು ನಿರ್ಮಾಣ ಮಾಡೋದು ನಮ್ಮ ಯೋಜನೆ. ಸರ್, ಇದರ ಧನ ಸಂಗ್ರಹದ ವ್ಯವಸ್ಥೆಗಳು ಮತ್ತು ರೂಪುರೇಖೆಗಳು ಹೇಗೆ ನಡೀತಾ ಇದೆ ಸರ್? ಅದೇ, ನಾವು ಧನ ಸಂಗ್ರಹಕ್ಕೆ ಈ ಮಠಕ್ಕೆ ಸಂಬಂಧಪಟ್ಟಿರುವಂಥ ಮನೆಗಳಿವೆ. ಈ ಮಠಕ್ಕೆ ಸಂಬಂಧಪಟ್ಟಿರುವಂಥ ಭೂಮಿ ಇವತ್ತು ಇರುವಂಥ ಮನೆಗಳಿವೆ. ಆ ಮನೆಗಳವರೆಲ್ಲರೂ ಕೂಡ ಇಲ್ಲಿ ಪರಿಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆಗ ನಾವು ಮೊತ್ತ ಇದಕ್ಕೆ ತಗಲುವ ವೆಚ್ಚ ಏನಿದೆಯೋ ಆ ವೆಚ್ಚದಲ್ಲಿ ಬಹುದೊಡ್ಡ ಪಾಲು ಪೂಜ್ಯ ಕಾಣಿಯೂರು ಮಠಾಧೀಶರಾಗಿರುವಂಥ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ಅವರ ಭಾಗದಿಂದಲೂ ಸಹಕಾರ ಸಿಗ್ತದೆ. ಜೊತೆಯಲ್ಲಿ ಈ ಮನೆಗಳವರು ಕೂಡ ನಮಗೆ ಒಳ್ಳೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತು ಕಾಣಿಯೂರು ಮಠಕ್ಕೆ ಸಂಬಂಧಪಟ್ಟಿರುವಂಥ ಶಿಷ್ಯ ಪರಂಪರೆ ನಮ್ಮ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬೇಕಾದಷ್ಟು ಮನೆಗಳಿವೆ. ಅವರೆಲ್ಲರನ್ನು ಸಂಪರ್ಕಿಸುವಾಗ ಇದಕ್ಕೆ ಬೇಕಾಗಿರುವಂಥ ಧನ ಸಂಗ್ರಹದ ವ್ಯವಸ್ಥೆ ಆಗ್ತದೆ ಎಂಬುದು ನಮ್ಮ ದೃಢವಾದ ವಿಶ್ವಾಸ. ಸರ್, ಜೀರ್ಣೋದ್ಧಾರ ವಿಷಯದಲ್ಲಿ ಯಾವ ರೀತಿಯಲ್ಲಿ ಜನರು ಸಹಕಾರ ಬಯಸುತ್ತೀರಿ ಸರ್ ನೀವು? ಜೀರ್ಣೋದ್ಧಾರ ಎಂದರೆ ಅದು ನಾವು ಸಾಧಾರಣ ಮಾತನಾಡುವಾಗಲೇ ಹೇಳ್ತೇವೆ. ಹೇಗೆಂದರೆ ತನು ಮನ ಧನ ಅಂತ. ಯಾವುದೇ ಕಾರ್ಯದಲ್ಲಿ ಕೂಡ ತನು ಎಂದರೆ ಈಗ ಶ್ರಮದಾನ ನಡೀತಾ ಇದೆ. ನಾವು ಒಂದು ಜೀರ್ಣೋದ್ಧಾರ ಕಾರ್ಯದಲ್ಲಿ ಬಂದು ಶ್ರಮದಾನ ಮಾಡುವವರಿದ್ದರೆ ನಮಗೆ ಎಷ್ಟೋ ಲಕ್ಷ ರೂಪಾಯಿ ಖರ್ಚು ಮಾಡೋದನ್ನು ಉಳಿಸಲಿಕ್ಕೆ ಆಗ್ತದೆ. ಅದು ಅವರು ಸಮರ್ಪಣಾ ಭಾವದಿಂದ ಮಾಡುವಂಥದ್ದು. ಮನ ಎಂದರೆ ಹೇಗೆ ಅಂದರೆ ಮನಸ್ಸು ಇಲ್ಲಿ ಪರಿಪೂರ್ಣವಾಗಿ ಸಮರ್ಪಿತವಾಗಿ ಇರಬೇಕು. ನಮಗೆ ಯಾವತ್ತೂ ಕೂಡ ಇಂಥ ಸಾಮಾಜಿಕವಾಗಿರುವಂಥ ಧಾರ್ಮಿಕವಾಗಿರುವಂಥ ಕಾರ್ಯದಲ್ಲಿ ತೊಡಗಿಕೊಂಡವರಿಗೆ ಯಾವತ್ತೂ ಕೂಡ ಒತ್ತಡ ಇದ್ದೇ ಇರ್ತದೆ. ಆ ಒತ್ತಡಗಳ ಮಧ್ಯೆ ಇಂಥ ಕಾರ್ಯದಲ್ಲಿ ತನ್ನನ್ನು ಸಮರ್ಪಿಸಿಕೊಳ್ಳಬೇಕು ಅಂತ ಹೇಳುವಂಥ ಮನಸ್ಥಿತಿ ಇರಬೇಕು. ಜೊತೆಯಲ್ಲಿ ಯಾರಿಗೆ ಬೇಕಾಗಿರುವಂಥ ಧನ ಸಹಾಯವನ್ನು ಮಾಡಲಿಕ್ಕೆ ಆಗ್ತದೆ ಅವರು ಯಾರೂ ಕೂಡ ಹಿಂಜರಿಯದೆ ಆ ಧನವನ್ನು ಕೂಡ ಸಮರ್ಪಣೆ ಮಾಡಿದಾಗ ನಾವು ಸಂಕಲ್ಪ ಮಾಡಿರುವಂಥ ಎಲ್ಲ ಕಾರ್ಯವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನೆರವೇರುತ್ತದೆ. ಸರ್, ಈ ಸ್ಥಳದ ಕಾರಣಿಕತೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಅಂತ? ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಮಾಡಿ ಆಗುವಾಗಲೇ ಇಲ್ಲಿ ಅನೇಕರು ಬಂದು ಪ್ರಾರ್ಥನೆಯನ್ನು ಮಾಡಿದವರಿಗೆ ಎಲ್ಲರಿಗೂ ಕೂಡ ಅವರ ಇಷ್ಟಾರ್ಥ ನೆರವೇರಿದೆ. ರಾಜಕೀಯ ಧುರೀಣರು ಬಂದಿದ್ದಾರೆ, ಸಾಮಾಜಿಕ ನೇತಾರರು ಬಂದಿದ್ದಾರೆ, ಬೇರೆ ಬೇರೆ ರೀತಿಯ ಸಂಕಷ್ಟದಲ್ಲಿ ಇರುವವರೆಲ್ಲ ಬಂದಿದ್ದಾರೆ. ಜೊತೆಯಲ್ಲಿ ನನ್ನ ಆತ್ಮೀಯತೆಯಲ್ಲಿರುವಂಥ ಅನೇಕರು ಹೇಳ್ತಾರೆ, ನಾವು ಯಾವುದ್ಯಾವುದೋ ಒತ್ತಡದಲ್ಲಿ ಇರುವವರು ಬಂದು ಆ ನರಸಿಂಹದೇವರ ಮಠದಲ್ಲಿ 1 ಗಂಟೆಗಳ ಕಾಲ ಒಂದು ಧ್ಯಾನಕ್ಕೆ ಕುಳಿತರೆ ನಮ್ಮೆಲ್ಲ ಗೊಂದಲಗಳು ಕೂಡ ದೂರ ಆಗ್ತದೆ. ದೂರಾಗಿ ನಮಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ. ಹಾಗಿರುವಾಗ ಆ ದೇವರ ಕಾರಣಿಕ ಮತ್ತು ನರಸಿಂಹ ದೇವರೆಂದರೆ ಹೇಗೆಂದರೆ ನಮಗೆ ಶತ್ರು ನಾಶಕ್ಕೆ ಬೇಕಾಗಿರುವಂಥ ಶಕ್ತಿಯುಳ್ಳವ. ಇವತ್ತು ಶತ್ರು ಇಲ್ಲದವ ಪ್ರಪಂಚದಲ್ಲಿ ಇಲ್ಲ. ಬೇರೆ ಬೇರೆ ವಿಚಾರದಲ್ಲಿ ಶತ್ರುಗಳು ಬರ್ತಾರೆ. ಆಗ ನಾವು ಪ್ರಾರ್ಥನೆ ಮಾಡೋದೇನೆಂದರೆ ಶತ್ರುಗಳು ನಾಶ ಆಗಬೇಕು ಅಂತಲ್ಲ, ಶತ್ರುಯ ಬುದ್ಧಿ ನಾಶ ಆಗಬೇಕು. ಆಗ ಅದಕ್ಕೆ ಪೂರಕವಾಗಿರುವಂಥ ಅನುಗ್ರಹ ಕೊಡುವ ದೇವರಾಗಿರುವ ಕಾರಣ ಇವತ್ತು ಕೂಡ ಆ ದೇವರ ಪೂರ್ಣವಾಗಿರುವಂಥ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಸಾಲುಗಟ್ಟಿ ಕೇವಲ ಈ ಪ್ರದೇಶದವರಲ್ಲ, ಹೊರಗಿನಿಂದಲೂ ಕೂಡ ಜನ ಬರ್ತಾ ಇದ್ದಾರೆ.
ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಊರಿನ ಭಕ್ತ ಜನರು ಈ ಜೀರ್ಣೋದ್ಧಾರದ ವಿಚಾರದಲ್ಲಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ? ಊರಿನ ಭಕ್ತ ಜನರ ಸಹಕಾರ ಅದು ನಮಗೆ ಗಣನೆಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ನಾನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿದ್ದರೂ ಕೂಡ ನಾನು ಈ ಪ್ರದೇಶದಲ್ಲಿ ಇರುವುದಲ್ಲ. ಕೇವಲ ಪೂಜ್ಯ ಗುರುಗಳ ಬಗ್ಗೆ, ಮಠದ ಬಗ್ಗೆ ಅಭಿಮಾನ ಇರುವ ಕಾರಣ ಇಲ್ಲಿಯ ಎಲ್ಲ ಪರಿಸರದವರ ಒಂದು ಬೇಡಿಕೆಯಂತೆ ನಾನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತಿದ್ದೇನೆ. ನನ್ನ ಊರಿನಲ್ಲೇ ಆದರೆ ಸರಿ, ನನಗೆ ಒಂದು ವಿಶ್ವಾಸದಿಂದ ಹೇಳ್ಬೋದು ನಮ್ಮ ಊರಿನ ಕಾರ್ಯಕರ್ತರನ್ನು ಜೋಡಿಸಿಕೊಳ್ಬೋದು ಅಂತ. ಆದರೆ ಇಲ್ಲಿಯವರು ಹೇಗೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಇತ್ತು. ಸಂಜೀವ ಶೆಟ್ಟಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಂಜೀವ ಶೆಟ್ಟಿಯವರು ಈ ಪ್ರದೇಶದವರಿಗೆ, ಅವರಿಗೆ ಇಲ್ಲಿ ಒಳ್ಳೆಯ ಸಂಪರ್ಕವಿದೆ. ಹಾಗೆ ನಾವಿಬ್ಬರೂ ಕೂಡ ಕರೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಎರಡು ಮಾತಿಲ್ಲದೆ ಬಂದು ದೇವರ ಕಾರ್ಯ ಅಂತ ಹೇಳುವ ರೀತಿಯಲ್ಲಿ ಇಲ್ಲಿಯ ಸ್ವಯಂ ಸೇವಕಿಯರು ಈ ಊರಿನ ಭಕ್ತ ಜನರು ತೊಡಗಿಸಿಕೊಳ್ಳುವುದು ಕಾಣುವಾಗ ನಮಗೆ ಏನೋ ಒಂದು ಆತ್ಮವಿಶ್ವಾಸ ಇದೆ. ಏನೆಂದರೆ ನಾವು ನಿರೀಕ್ಷಿಸಿದ್ದಕ್ಕಿಂತಲೂ ಕೂಡ ಶೀಘ್ರದಲ್ಲಿ ಈ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸಬಹುದು ಅಂತ. ಆ ರೀತಿ ಎಲ್ಲ ಭಕ್ತರ ಸಹಾಯ ಸಹಕಾರಗಳು ನಮ್ಮ ಜೊತೆಯಲ್ಲಿದೆ. ಧನ್ಯವಾದಗಳು ಸರ್.